ಈ ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಇಂಡಿಯಾ 4th ಪ್ಲೇಸ್ಗೆ ಫಾಲ್ ಆಗಿದೆ. ಅದೇ 2024 ಸೆಪ್ಟೆಂಬರ್ ಆ ಟೈಮಲ್ಲಿ ನೋಡಿದ್ರೆ ಇಂಡಿಯಾ 2nd ಪ್ಲೇಸಲ್ಲಿ ಇತ್ತು. ಅವಾಗ 21% ಅಲೋಕೇಶನ್ ಕೊಟ್ಟಿದ್ರು, ಆದರೆ ಅದೀಗ 12%ಗೆ ಫಾಲ್ ಆಗಿದೆ. ಇದಂತೂ ನಮ್ಮ ಮಾರ್ಕೆಟ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಮತ್ತೆ ಇವತ್ತು ಎಗೇನೆಸ್ಟ್ ಡಾಲರ್ ರುಪಿ ಆದರೆ ಆಲ್ ಟೈಮ್ ಲೋಸ್ನ ಟಚ್ ಮಾಡಿದೆ. ಇನ್ನೊಂದು ಕಡೆ ನೋಡಿದ್ರೆ ಪ್ರತಿದಿನ ನಮ್ಮ ಮಾರ್ಕೆಟ್ ಫಾಲ್ ಆಗ್ತಾನೆ ಇದೆ. US ಇರಾನ್ ವಾರ್ ಟೆನ್ಷನ್ಸ್ ಆದರೆ ದಿನ ಹೆಚ್ಚಾಗ್ತಾನೆ ಇದೆ. ಕ್ರೂಡ್ ಆಯಿಲ್ $112 per ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಥರ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದಂತೂ ನಮ್ಮ ಇಂಡಿಯನ್ ಎಕಾನಮಿನ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾದರೆ ಕಮಿಂಗ್ ಟೈಮಲ್ಲೂ ಸಹ ನಮ್ಮ ಮಾರ್ಕೆಟ್ ಇದೇ ಥರನೇ ಫಾಲ್ ಆಗುತ್ತಾ? ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು? ಈಗಾಗಲೇ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಪ್ರತಿಯೊಂದು ಇಂಡಿಸಸ್ ಎಬೌಟ್ 10% ಫಾಲ್ ಆಗಿದ್ದಾವೆ. ಹಾಗಾದರೆ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು? ರಿಕವರಿ ಏನಾದರೂ ಆಗಬೇಕಂದ್ರೆ ಯಾವಾಗ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ.